ನಮಸ್ಕಾರ. ಈಗ ಒಬ್ಬ ವ್ಯಕ್ತಿ ತನಗಾಗಿರ್ತಕ್ಕಂತಹ ಕೆಲವೊಂದು ಕಹಿ ಅನುಭವಗಳನ್ನ ಹೇಳ್ಕೋಬೇಕು ಅಂತೇಳಿ ಇಷ್ಟಪಟ್ಟಿದ್ದಾರೆ. ಆ ಕಹಿ ಅನುಭವಗಳು ಯಾವುದಪ್ಪ ಅಂತ ಅಂದರೆ ಕೈಮದ್ದಿಗೆ ಒಳಗಾಗಿರ್ತಕ್ಕಂಥದ್ದು, ಮತ್ತು ಸರ್ಪದೋಷದಿಂದ ಏನೇನೆಲ್ಲ ಸಮಸ್ಯೆ ಬಂತು, ಆ ಸಮಸ್ಯೆಯಿಂದ ಹೊರಗಡೆ ಬಂದ ಮೇಲೆ ಈಗ ಹೇಗಿದ್ದಾರೆ ಅಂತೇಳಿ ಕೇಳೋಣ ಬನ್ನಿ. ನಮಸ್ಕಾರ. ನಮಸ್ತೆ. ಹೇಳಿ, ಏನೇನೆಲ್ಲ ಸಮಸ್ಯೆ ಅನುಭವಿಸಿದ್ರಿ? ನಮ್ದು ಲವ್ ಮ್ಯಾರೇಜ್ ಆಗಿತ್ತು. ಆದ್ಮೇಲೆ ಚೆನ್ನಾಗೇ ಇತ್ತು. ಅತ್ತೆ ಎಲ್ಲಾರು ಚೆನ್ನಾಗಿ ನೋಡ್ಕೊಂತಿದ್ರು. ನಾದಿನಿ ಬಂದ್ಲು, ಡೈವರ್ಸ್ ಆಯ್ತು, ನಾದಿನಿ ಬಂದ್ಲು. ಆ ನಾದಿನಿಯಿಂದ ಏನಾಗ್ಬಿಟ್ಟು ಅವರು ಆ ಕಡೆ ನನ್ನ ಮಗಳು ಆಗಲ್ಲ ಅಂತ ಅವ್ರ ಕಡೆಯಿಂದ ಏನೇನೋ ಸ್ವಲ್ಪ ಪ್ರಾಬ್ಲಮ್ ಮಾಡಕ್ ಶುರು ಮಾಡಿದ್ರು. ಆದ್ರೆ ನಿಜವಾಗ್ಲೂ ನಮ್ಮ ಅತ್ತೆ ಈ ತರ ಗಂಡನ ತಂಗಿ ಆದ್ರೆ ನನ್ನ ಅತ್ತೆ ಹಿಂಗ್ ಮಾಡ್ತಾರೆ ಅಂತಾನೆ ಗೊತ್ತಿರ್ಲಿಲ್ಲ. ನಾದಿನಿ ನನ್ನ ಅತ್ತೆ ಎಲ್ಲ ಸೇರ್ಕೊಂಡು ಏನೇನೋ ಬ್ಲಾಕ್ ಮ್ಯಾಜಿಕ್ ಮಾಡಿದ್ರು. ಆಮೇಲೆ ಮದ್ದೆ ಹಾಕಿದ್ರು, ಅದು ನಂಗೆ ಗೊತ್ತಾಗ್ಲಿಲ್ಲ. ಆಮೇಲೆ ಎಲ್ಲ ಗೊತ್ತಾಗಿ ಈ ಕಡೆಯಿಂದಾನೆ ಹಿಂಗಾಗಿದೆ ಅಂತ. ಆಮೇಲೆ ಎಲ್ಲ ಇದು ಮಾಡಿದ್ಮೇಲೆ ಈ ತರ ಯಾತಕ್ಕೆ ನೀರ್ ಕುಡಿದ್ರೆ ನೀರೇ ಹೋಗ್ತಿಲ್ಲ, ಅಷ್ಟೊಂದು ಪ್ರಾಬ್ಲಮ್, ಊಟ ಮಾಡಕ್ ಆಗ್ತಿರ್ಲಿಲ್ಲ, ಗಂಟ್ಲಲ್ಲಿ ಉರಿ ಬರೋದು. ಅವಾಗ ಹಿಂಗೆ ಇದ್ದಾದಾಗ ಇದರಿಂದ ಏನ್ ಮಾಡೋದಪ್ಪ ಅಂದಾಗ ನನ್ನ ಗಂಡ ಏನ್ ಮಾಡಿದ್ರು, ಹಿಂಗೆ ಇವ್ರದ್ದು ವಿಡಿಯೋ ನೋಡ್ಬಿಟ್ಟು ಅವಾಗ ಅಲ್ಲಿ ಮಾತಾಡ್ಬಿಟ್ಟು ಅಲ್ಲಿ ಕರ್ಕೊಂಡು ಹೋದಾಗ ಎಲ್ಲಾ ಸಮಸ್ಯೆನೂ ಹೇಳಿದ್ರು. ಆದ್ರೆ ನಂಬಕ್ಕೆ ಆಗ್ಲಿಲ್ಲ ನಮ್ಮ ಅತ್ತೆ ಮನೇಲಿ ಮಾಡಿದ್ದಾರೆ ಅಂತ. ಆದ್ರೂ ನಂಬೇಕಾ ಸಂದರ್ಭ ಬಂತು. ಅವ್ರು ಏನು ಯಾವ ತರ ಮೇಲೆ ನಿಮ್ಗೆ ಆಗಿರೋ ಅನುಭವದಲ್ಲೇನೆ ಗೊತ್ತಾಗುತ್ತಲ್ವಾ, ಸರ್ಪದೋಷದ್ದು ಇತ್ತು. ಅದು ಸಹ ಅದು ಬ್ಲಾಕ್ ಮ್ಯಾಜಿಕ್ ಮಾಡೋದು, ಮದ್ದು ಹಾಕಿರೋದು ಎಲ್ಲ ಸೇರಿ ಈಗ ನಿಮಗೆ ಮದ್ದು ಹಾಕಿದ್ದಾರೆ ಅಂತೇಳಿ ಕನ್ಫರ್ಮ್ ಆಯ್ತಲ್ಲ. ಅದು ಹಾಕಿದಾದ್ಮೇಲೆ ಫಸ್ಟ್ ಡೇ ಇಂದ ಎಷ್ಟು ದಿವಸದವರೆಗೂ ನೀವು ಅನುಭವಿಸಿದ್ರಿ? ಏನೇನೆಲ್ಲ ಒಂದು ಕಹಿ ಘಟನೆಗಳೆಲ್ಲ ಆಗ್ತಾ ಹೋಯ್ತು? ಆರೋಗ್ಯ ಸಮಸ್ಯೆ ಇರ್ಬೋದು, ಮಾನಸಿಕ ಸಮಸ್ಯೆ ಇರ್ಬೋದು, ಅದೇನಾದ್ರೂ ಇದ್ರೆ ಹೇಳಿ. ಅವ್ರು ಹಾಕಿದ ಮೇಲೆ ಏನಾಗ್ಬಿಡ್ತು, ಇದಕ್ಕಿದ್ದಂಗೆ ನನಗೆ ನೀರು ಕುಡಿಯಕ್ಕೆ ಹೋದ್ರೆ ನೀರೇ ಗಂಟ್ಲಳಿಗೆ ಹೋಗ್ತಿರ್ಲಿಲ್ಲ. ಇನ್ನು ಊಟ ಹೆಂಗ್ ಹೋಗ್ತದೆ? ನೀರು ಕುಡಿದ್ರೆ ಗಂಟ್ಲಲ್ಲಿ ಸೇರ್ಕೊಂಡ್ ಬಿಡೋದು, ಉರಿ ಆಗ್ಬಿಡು, ಮೂಗಿನ ಮುಖಾಂತರ ಚಿಮ್ಮೋದು. ಆ ತರ ಒಂದು ಬಲವಾದ ಘಟನೆ, ಅದು ನಂಬೋದೇ ಇಲ್ಲೇನ ಜನ, ಆ ತರ ಸಮಸ್ಯೆ ಮಾಡಿಬಿಟ್ಟಿದ್ರು. ಆಮೇಲೆ ಈ ತರ ಆಯ್ತು, ಕಣ್ಣು ಡಾಕ್ಟರ್ ಹತ್ರ ಹೋದ್ರೆ ಅವರು ಮೆಡಿಸಿನ್ ಕೊಟ್ರೆ ಕಿವಿ ನೋವು ಆಯ್ತು. ಅದೇ ಈಗ ನೀವೇನಕ್ಕೋ ಒಂದು ತಗೊಂಡ್ರೆ ಅದು ಉಲ್ಟಾ ಆಗ್ತಿತ್ತಲ್ವಾ, ತಗೊಂಡಷ್ಟು ನಿಮಗೆ ಜಾಸ್ತಿ ಆಗ್ಬೇಕು ಅನ್ನಂಗೆ. ಸರಿ, ಜಾಸ್ತಿ ಒಂದೋಗೊಂದು ತಿರ್ಕೊಳ್ತು. ಈ ತರ ಆಗಿ ಬಾಯಿಯಿಂದ ಪ್ರಾಬ್ಲಮ್ ಆಗ್ಬಿಡ್ತು, ಬಾಯಿನೇ ಕ್ರಾಸ್ ಆಗ್ಬಿಡ್ತು. ಹೌದು, ಮೊದ್ಲು ಬಂದಾಗ ಸ್ವಲ್ಪ ರೈಟ್ ಸೈಡ್ ಕ್ರಾಸ್ ಆಗಿತ್ತು. ಇಷ್ಟೆಲ್ಲ ಆಗಿ ತುಂಬಾ ತೊಂದರೆಗಳಾಯ್ತು. ಕೊನೆಗೆ ನಾವ್ ಏನ್ ಮಾಡಿದ್ವು, ಈ ತರ ನೋಡ್ಬಿಟ್ಟು ಇಲ್ಲಿ ಈ ಹುಡುಗಿ ನಿಜವಾಗ್ಲೂ ನಮ್ಮ ಸಮಸ್ಯೆ ಬಗೆಹರಿಸ್ತಲ್ಲ ಅಂತ ನನ್ ಗಂಡ ಹೇಳ್ತಾ ಇದ್ರು. ಅಂದ್ರೆ ಚಿಕ್ಕ ವಯಸ್ಸು ಹುಡುಗಿ ನಿಜವಾಗ್ಲೂ ಸಮಸ್ಯೆ ಬಗ್ಗೆ ಹೇಳ್ತಾಳ. ಎಂತಂತವ್ರ ಹತ್ರನೂ ಹೋಗಿ ಬಂದಿದ್ದು 2-3 ಕಡೆ ಆಗ್ಲಿಲ್ಲ, ಇನ್ನೂ ಜಾಸ್ತಿನೇ ಆಗ್ತಿತ್ತು. ಆದ್ರೂ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ನಾನು ಕರ್ಕೊಂಡು ನನ್ನ ಗಂಡ ಬಂದ ಮೇಲೆ ಎಲ್ಲದಕ್ಕೂ ಯಾವ ಥರ ಹೆದರಬೇಡಿ, ನಾನು ಎಲ್ಲ ಸಮಸ್ಯೆನ ಬಗೆಹರಿಸ್ತೀನಿ, ನೀವು ನನ್ನ ನಂಬಿ, ದೇವ್ರನ್ನ ನಂಬಿ, ಸುಬ್ರಹ್ಮಣ್ಯ ಸ್ವಾಮಿ ನಂಬಿ, ನಾನು ಹೇಳ್ದಂಗೆ ಕರೆಕ್ಟಾಗಿ ಫಾಲೋಅಪ್ ಮಾಡಿ, ಎಲ್ಲ ನಿಮ್ಮ ಮಿಸಸ್ಸು ಚೆನ್ನಾಗಾಗ್ತಾರೆ, ಅವಾಗ ನೀವೇ ಖುಷಿ ಪಡ್ತೀರಾ ಅಂತ ಅಂದ್ಬಿಟ್ಟು ಹೇಳಿದ್ರು. ಆಯ್ತು ಅಂತ ಎಲ್ಲ ಮಾಡಿದ್ರು. ಅವ್ರು ಮನೇನ ಬದಲಾಯಿಸ್ಬೇಕಿತ್ತು, ಮನೆ ಬದಲಾಯಿಸ್ಬೇಕು ಅಂತ ಹೇಳಿದ್ರು. ಆ ಮನೆ ಬದಲಾಯಿಸ್ಕೊ, ಮನೆ 15 ದಿವಸ ಟೈಮ್ ಇತ್ತು ನಿಮ್ಗೆ. ತುಂಬಾ ಪ್ರಯೋಗ ಮಾಡಿದರೆ ನೀವು 15 ದಿವಸ ಟೈಮ್ ಇದೆ, 15 ದಿವಸ ಒಂದು ವಾರ ಅಂತ ಅನ್ನಂಗಿಲ್ಲ, ಅದು ಒಟ್ಟಿನಲ್ಲಿ ಏನಾಗುತ್ತೆ ಅಂತ ಹೇಳಕ್ ಬರಲ್ಲ ಅಂದ್ರು. ನಾವೇನ್ ಮಾಡಿದ್ರು, ತಕ್ಷಣ ಮನೆ ಎಲ್ಲಿ ಸಿಗುತ್ತೆ, ಯಾವುದೋ ಒಂದು ಕತ್ತಾಗ ಅಲ್ಲೇ ಅದೇ ಒಂದು ಕಾಂಪೌಂಡ್ ಅಲ್ಲಿ ಇದ್ದಂತ ಮನೆಗೆ ಬಂದ್ವಿ. ಆ ಜಾಗ ಬದಲಾಯಿಸಿ ಇವರು ಎಲ್ಲ ಪೂಜೆ ಮಾಡಿಕೊಟ್ಟು, ಕಾಯಿಂದ ಪ್ರತಿಯೊಂದು ಮಾಡಿಕೊಟ್ರು, ಎಲ್ಲ ಮಾಡ್ತಾ ಬಂದು ಎಲ್ಲ ಚೆನ್ನಾಗಿ. ನನ್ಗೆ ಬರೀ ಮೊದಲು ನಿಮಗೆ ಕಾಪಾಡಿದ್ದು ಮೇನ್ ಏನಪ್ಪಾ ಅಂದ್ರೆ ಅಂತರಗಾಯಿನ ಕಟ್ಟಿದ್ವಿ. ಬರೀ ಕತ್ಲೆಲೆ ಇರ್ಬೇಕು ಅನ್ಸೋದು, ನಿಜವಾಗ್ಲೂ ನನಗೆ ಬೆಳಕು ಕಂದ್ರನೇ ಆಗ್ತಿರ್ಲಿಲ್ಲ, ಆ ತರ ಪ್ರಯೋಗ ಮಾಡ್ಬಿಟ್ಟಿದ್ರು. ಹಂಗಾಗಿ ಮತ್ತೆ ಇವರೆಲ್ಲ ನಿಜವಾಗ್ಲೂ ಎಲ್ಲ ಒಳ್ಳೇದು ಮಾಡಿದ್ರು. ನೋಡಕ್ಕೆ ಹುಡುಗಿ ತುಂಬ ಚೆನ್ನಾಗಿ, ಇವರಿಂದ ಎಲ್ಲಾದು ಒಳ್ಳೇದಾಗ್ತದೆ ಅಂತ ನಾನು ನಿಮ್ಗೆಲ್ರಿಗೂ ನಾನು ತಿಳಿಸ್ಕೊಳ್ಸ. ಇನ್ನೂ ಹೇಳ್ತಾ ಹೋದ್ರೆ ತುಂಬಾ ಇದೆ, ಇಷ್ಟರಲ್ಲೇ ಅರ್ಥ ಮಾಡ್ಕೊಂಬಿಡಿ. ಮತ್ತೆ ಈಗ ಸರ್ಪದೋಷದ್ದು ಅಷ್ಟೇ, ಸರ್ಪದೋಷನೂ ತುಂಬಾ ಇದಾಗಿತ್ತು. ಆಮೇಲೆ ನಾಗದೋಷ ನಿವಾರಣೆ ಇದೆಲ್ಲ ಮಾಡಿಸಿದ್ರು, ಕರ್ಕೊಂಡೋಗಿ ಪೂಜೆ ಮಾಡಿಸಿದ್ರು. ಅರ್ಶನದಲ್ಲಿ ನಿಮ್ ಬಟ್ಟೆ ಎಲ್ಲ ತಗೊಂಡೋಗಿ ಹಾಕಿದ್ರು ಎಲ್ಲ ಹೇಳಿದ್ನಲ್ಲ, ನಮ್ಮ ಬಟ್ಟೆ ಮೊಟ್ಟೆ ಏನೇನೋ ಎಲ್ಲ ಹಾಕಿದ್ರು, ಅದೆಲ್ಲ ಹೇಳಿದ್ರು ಇವರು. ಅದೆಲ್ಲ ಸ್ವಾಮಿ, ಯಾಕಂದ್ರೆ ನಮ್ಮ ತಾಯಿ ಮನೆಯಿಂದ ನಾವು ತುಂಬಾ ಚೆನ್ನಾಗಿ ನಾಗದೇವನ ಪೂಜೆ ಮಾಡ್ಕೊಂಡು ಬಂದಿದ್ವಿ, ನಾಗದೇವತೆನ. ಅದರಿಂದ ದೇವರು ನಮ್ಮನ್ನು ಕಾಪಾಡ್, ಸ್ವಲ್ಪ ಸಮಯ ಮಾಡಿದ್ರಿಂದ ಆ ಕರ್ಮ ಅನ್ನೋದು ನಮ್ಗೆ ಕಷ್ಟ ಕೊಡ್ತು. ನಾನು ತುಂಬಾ ಚೆನ್ನಾಗಿದ್ದೀನಿ ಈಗ, ಅವ್ರಿಗೆ ದೇವರಿಂದ ಇವರಿಂದ.
ನೋಡಿದ್ರಲ್ಲ ಆ ವ್ಯಕ್ತಿ ಯಾವ ರೀತಿಯಾಗಿ ಸಂಕಟ ಪಟ್ಕೊಂಡು ಹೇಳಿದ್ರು ಅಂತೇಳಿ. ಕೈಮದ್ದು ಮತ್ತು ಸರ್ಪದೋಷದಿಂದ ಆಗಿರ್ತಕ್ಕಂತಹ ಕೆಲವೊಂದು ಅನುಭವಗಳನ್ನ ಹಂಚ್ಕೊಂಡ್ರು. ಅವ್ರಿಗೆ ಧನ್ಯವಾದಗಳು. ಮತ್ತು ಈ ಒಂದು ಕೆಟ್ಟ ಅನುಭವದಿಂದ ಅವರು ಹೊರಗಡೆ ಬಂದ ಮೇಲೆ ಈಗ ಪರವಾಗಿಲ್ಲ, ಚೆನ್ನಾಗಿದ್ದಾರೆ. ಅವರು 100ಗೆ 100% ಅಂತ ಹೇಳ್ತಿದ್ದಾರೆ. ಬಟ್ ನಾನು ಹೇಳ್ತೀನಿ, ಅವ್ರು 100ಗೆ ಒಂದು 70-75% ಮಾತ್ರ ಅಷ್ಟೇ ಅವರು ಗುಣ ಆಗಿರೋವಂಥದ್ದು. ಕಣ್ಣಿಂದು ಸಮಸ್ಯೆ ಸ್ವಲ್ಪ ಹಾಗೆ ಇದೆ ರೈಟ್ ಸೈಡಲ್ಲಿ. ಮತ್ತು ಅವರ ಲಿಪ್ಸೂ ಕೂಡ ಅಷ್ಟೇ, ಅದು ಸ್ಟ್ರೋಕ್ ಥರ ಏನೋ ಆಗಿದೆ. ಅದು ಏನೇನು ಸೇರಿಸಿ ಹಾಕಿದ್ರು ಕೈಮದ್ದಿಗೆ, ಪಾಪ ಅವರಿಗೆ ತುಂಬಾ ದೇಹದಲ್ಲಿ ಸಿಕ್ಕಾಬಟ್ಟೆ ಪ್ರಾಬ್ಲಮ್ ಆಗೋಗ್ಬಿಟ್ಟಿತ್ತು. ಏನೋ ಒಂದು ತಕ್ಕ ಮಟ್ಟಿಗೆ ಒಂದು 70-75% ಅಷ್ಟೇ ಅವರು ಗುಣ ಆಗಿರೋವಂಥದ್ದು. ಇನ್ನು ಎವ್ರಿಡೇ ಏನೇನು ಮಾಡ್ಕೋಬೇಕು ಅಂತೇಳಿ ಅವರಿಗೆ ಹೇಳ್ಕೊಟ್ಟಿದ್ದೀನಿ, ಅದರ ಪ್ರಕಾರವಾಗಿ ಮಾಡ್ಕೊಳ್ತಾ ಇದ್ದಾರೆ. ಮತ್ತು ಈ ಸರ್ಪದೋಷನೂ ಅಷ್ಟೇ, ಆ ದೋಷ ನಿವಾರಣೆ ಆದಮೇಲೂ ಕೂಡ ಅವರಿಗೆ ತುಂಬಾ ಬೆನಿಫಿಟ್ ಆಗ್ತಾ ಇದೆ. ನಮಸ್ಕಾರ.